ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬೆಳದರ ಶಾಲಾ ಆಟದ ಮೈದಾನಕ್ಕೆ ಹೊಂದಿಕೊಂಡಿರುವಂತೆ ಖಾಸಗಿ ವ್ಯಕ್ತಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದು ಶಾಲಾ ಆಟದ ಮೈದಾನವನ್ನೇ ಅಕ್ರಮ ಪಾರ್ಕಿಂಗ್ ಸ್ಥಳವಾಗಿ ಮಾಡಿಕೊಂಡಿರುತ್ತಾರೆ. ಇದೇ ವಿಚಾರವಾಗಿ ಇದೇ ತಿಂಗಳು ಭೀಮ್ ಆರ್ಮಿ ಸಂಘಟನೆ ಹಾಗೂ ಕಾಳಜಿ ಫೌಂಡೇಶನ್ ಅವರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಮೌನ ಪ್ರತಿಭಟನೆ ಮಾಡಿದರು. ಸಿಇಒ ಅವರಿಗೆ ಮನವಿ ಪತ್ರದ ಮೂಲಕ ಶಾಲಾ ಆವರಣಕ್ಕೆ ತಂತಿ ಬೇಲಿ ಹಾಕುವಂತೆ ದೂರು ನೀಡಿದ್ದಾರೆ. ಇದೇ ವಿಚಾರವಾಗಿ ಲೋಕಾಯುಕ್ತ, ಎಸ್ಪಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ವೆಂಕಟ್ ಅವರು ಶಿಕ್ಷಣಾಧಿಕಾರಿಗಳು ಭೇಟಿ ಮಾಡಿ ಶಾಲೆಯ ಮೈದಾನದ ಸಮಸ್ಯೆ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಬೆಳದಾರಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ತಂತಿ ಬೇಲಿ ಹಾಕಿರುವುದನ್ನು ನಾನೇ ತೆರವುಗೊಳಿಸಿದ್ದು ಅಂತ ಕಲ್ಯಾಣ ಮಂಟಪದ ಮಾಲೀಕ ಚಂದ್ರಪ್ಪ ಒಪ್ಪಿಕೊಂಡಿದ್ರು. ಪೊಲೀಸರು ಬಂಧಿಸದೇ ಇರುವುದು ಕೆಲವು ಅನುಮಾನಕ್ಕೆ ಕಾರಣವಾಗಿದೆ. ಕೆಲವು ಕಾಣದ ಕೈಗಳ ಪ್ರಭಾವಿ ವ್ಯಕ್ತಿಗಳ ಚಂದ್ರಪ್ಪನ ಹಿಂದೆ ಇರಬಹುದು ಅಂತ ಸಾರ್ವಜನಿಕರಲ್ಲಿ ಈಗ ಒಂದು ಪ್ರಶ್ನೆ ಮೂಡಿದೆ. ಜೊತೆಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಅಯ್ಯನಪಾಳ್ಯ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷರು ಕೆಂಗನಪಾಳ್ಯ ನವೀನ್ ಕುಮಾರ್, ಕೆಎನ್ ಕೊರಟಗೆರೆ ತಾಲೂಕು ಅಧ್ಯಕ್ಷರು ಏರ್ಟೆಲ್ ಗೋಪಿ, ಗೌರವ ಅಧ್ಯಕ್ಷರು ಶಿವಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಆಕಾಶ್, ಕ್ಯಾತ್ಸಂದ್ರ, ಹರೀಶ್ ಹಾಗೂ ಹೋರಾಟಗಾರ ವೆಂಕಟೇಶ್ ಡಮರುಗ, ಉಮೇಶ್ ಹಾಗೂ ಕಾಳಜಿ ತಂಡದ ಸದಸ್ಯರು ಎಲ್ಲರೂ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇಂದು ಇವತ್ತು ಕೊರಟಗೆರೆ ತುಮಕೂರು ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬೆಳದಾರ ಶಾಲೆ ಅಂತ ಒಂದು ಒಂದು ಸರ್ಕಾರಿ ಸ್ಕೂಲ್ ಇರುತ್ತೆ. ಬೆಳದಾರ ಗ್ರಾಮ ಇಲ್ಲೇನಾಗಿದೆ ಅಂದರೆ ಇವತ್ತು ಯಾರೋ ಒಬ್ಬರು ರಿಚ್ ಪರ್ಸನ್ ಒಬ್ಬರು ಚೌಟ್ರಿ ಕಟ್ಸಿರ್ತಾರೆ. ಒಬ್ಬ ಖಾಸಗಿ ವ್ಯಕ್ತಿ ಚೌಟ್ರಿ ಕಟ್ಸ್ಬಿಟ್ಟು ಇವತ್ತು 2 ಎಕರೆ ಏನಿದೆಯೋ 2 ಎಕರೆ ಚಿಲ್ಲರೆ ಇರುತ್ತೆ. ಮಕ್ಕಳ ಆಟದ ಮೈದಾನ, ಅದು ಸರ್ಕಾರಿ ಶಾಲೆ ಆಟದ ಮೈದಾನ ಇರುತ್ತೆ. ಬಡ ಮಕ್ಕಳು ಹೋದ ಸ್ಕೂಲ್, ಅದು ಗೌರ್ಮೆಂಟ್ ಸ್ಕೂಲು. ಆ ಗೌರ್ಮೆಂಟ್ ಸ್ಕೂಲ್ ಏನು ಮಾಡಿರ್ತಾರೆ ಅಂದರೆ ಆಟದ ಮೈದಾನವನ್ನು ಒಬ್ಬ ಖಾಸಗಿ ವ್ಯಕ್ತಿ ಕಲ್ಯಾಣ ಮಂಟಪವನ್ನು ಮಾಡ್ಕೊಂಡು ಅದನ್ನು ಪಾರ್ಕಿಂಗ್ ಮಾಡ್ಕೊಂಡಿರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವ್ರವ್ರನ್ನೆಲ್ಲ ಎತ್ಕಟ್ಟೋದು, ಅದು ಇದು ಮಾಡೋದು ಅಂತ ಸುಮಾರು ವರ್ಷದಿಂದ ಅದನ್ನು ಯೂಸ್ ಮಾಡ್ಕೊಂತಿರ್ತಾರೆ. ಅದಕ್ಕೆ ಒಂದು ನಮ್ಮ ಭೀಮ್ ಆರ್ಮಿ ಸಂಘಟನೆಗೆ ಕಾಳಜಿ ತಂಡದವರು ಹಿಂಗೆ ತಿಳಿಸ್ತಾರೆ, ಹಿಂಗಿದೆ ಅಂತ ಹೇಳಿ ಪಾಪ ಅವರು ಹೋರಾಟ ಮಾಡ್ತಿರ್ತಾರೆ ಸುಮಾರು ದಿನದಿಂದ. ಅದಕ್ಕೆ ನಾವು 5ನೇ ತಾರೀಕು ಸಿಒ ಆಫೀಸ್ ಮುಂದೆ ಮೌನ ಪ್ರತಿಭಟನೆ ಮಾಡಿರ್ತೀವಿ. ನಮ್ಮ ಭೀಮ್ ಆರ್ಮಿ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು, ನಮ್ಮ ಅದು ಕಾಳಜಿ ತಂಡದವರು ಎಲ್ಲ ಸೇರಿ ಮಾಡಿರ್ತೀವಿ. ಇವತ್ತು ಆ ವಿಚಾರಗಳು ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಗಿ ಇವತ್ತು ಯಾರು ನಮ್ಮ SP ಅವ್ರು ಬಂದಿರ್ತಾರೆ, ಲೋಕಾಯುಕ್ತ SP ಅವ್ರು ಬಂದಿರ್ತಾರೆ. ಆಮೇಲೆ SP ಸಾಹೇಬರು ಅಶೋಕ್ ಸರ್ ಅವರು ಬಂದಿರ್ತಾರೆ. ಆಮೇಲೆ ಶಿಕ್ಷಣ ಅಧಿಕಾರಿಗಳು ಬಂದು ಇವತ್ತು ಸ್ಥಳ ಪರಿಶೀಲಿಸಿ ಇದನ್ನು ಕೂಡಲೇ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಇದು ಆಗೋವರೆಗೂ ಈ ಮಕ್ಕಳ ಆಟದ ಮೈದಾನ ಏನಿದೆ ಇದು ಬಗೆಹರಿಯೋವರೆಗೂ ನಮ್ಮ ಭೀಮ್ ಆರ್ಮಿ ತಂಡ ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡಲ್ಲ. ಇದು ಆಗಲೇಬೇಕು. ಇದು ನಮ್ಮ ಹೋರಾಟ, ಶಿಕ್ಷಣ ಸಂಘಟನೆ ಹೋರಾಟ, ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಇದು ಕಾಂಪೌಂಡ್ ಆಗಿ ಮಕ್ಕಳುಗಳಿಗೆ ಆಟದ ಮೈದಾನ ಆಗೋವರೆಗೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇದನ್ನು ಕೈ ಬಿಡೋದಿಲ್ಲ. ಇಲ್ಲಿ ನಮ್ಮ ಜೊತೆ ನಮ್ಮ ಸಂಘಟನೆ ಪದಾಧಿಕಾರಿಗಳು, ನಮ್ಮ ಕೊರಟಗೆರೆ ಉಪಾಧ್ಯಕ್ಷರಾದ ನವೀನ್ ಅವರು, ಆಮೇಲೆ ನಮ್ಮ ಶಿವಸೋಮಣ್ಣವರು ಗೌರವಾಧ್ಯಕ್ಷರು, ನಮ್ಮ ಆಕಾಶ್ ಅವರು, ನಮ್ಮ ಚೇತನ್ ಅವರು, ಇದಕ್ಕೆಲ್ಲ ನಾವೆಲ್ಲ ಗೋಪಿನಾಥ್ ಅವರು, ಇವರೆಲ್ಲ ನಾವೆಲ್ಲ ಸೇರಿ ಇಲ್ಲೆಲ್ಲ ಬಂದು ಇವತ್ತು ಅವ್ರ ಜೊತೆ ನಾವು ಪಾಲ್ಗೊಂಡಿರ್ತೀವಿ. ಎಲ್ಲರಿಗೂ ಜೈ ಭೀಮ್.